ಮುಂದೆ ಮನುಷ್ಯನಿಗೆ ಒಂದು ಸ್ವಲ್ಪ ಬ್ಲ್ಯಾಕ್ಔಟ್ ಮಾಡಿಬಿಡ್ತಾ ಇತ್ತು. ಇದೊಂದು ಎಕ್ಸಾಸ್ಟು ಏಕ್ರಪೋವಿಚ್ಚು, ಆವಾಗ ಭಯಂಕರ ಸೌಂಡ್ ಇತ್ತು ಗುರು ಕೇಳಕ್ಕೆ ಹೋದರೆ. ಇದೊಂದು ಆಶ್ಚರ್ಯಚಕಿತ ಮೋಟರ್ ಸೈಕಲ್ ಇದ್ದಿದ್ದು 2017 ಮಲ್ನಾಡಡಿಕೆ ಮೈಸೂರು ಎಲೆ ನಗೆ ಬೆರೆತರೆ ಕೆಂಪು, ಆಡಿಯನ್ಸ್ ನೀವು, ಕ್ರಿಯೇಟರ್ ನಾನು, ಸೇರಿದರೆ ತಂಪು. ಏನಪ್ಪ ಸ್ವಾಮಿ, ಎಲ್ಲರೂ ಸಖತ್ತಾಗಿದ್ದೀರಾ ಮತ್ತು ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ದಿಸ್ ಇಸ್ ಯುವರ್ ಫ್ರೆಂಡ್ DJ ರಿಪೋರ್ಟಿಂಗ್ ಬ್ಯಾಕ್ ಟು ಯು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಯಾಂಗ್ಳೂರ್ ಆನ್ ಟೂ ವೀಲ್ಸ್. ಎಲ್ಲರಿಗೂ ಬ್ಯಾಂಗ್ಳೂರ್ ಆನ್ ಟೂ ವೀಲ್ಸ್ ಅಂದರೆ ನನ್ನ ಕಡೆಯಿಂದ ಯಾವ್ದು ದೊಡ್ಡ ಟೀಮ್ ಅಲ್ಲ, ಒಂದು ಹೊಸ ವರ್ಷದ ಶುಭಾಶಯಗಳು ನಿಮಗೆ. ವೆಲ್ಕಮ್ ಟು 2021. 2020 ಅನ್ನೋದು ಎಲ್ಲರಿಗೂ ಎಷ್ಟು ಪ್ರಾಬ್ಲಮೆಟಿಕ್ ಹೋಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ, ನಾನು ಅದ್ರ ಬಗ್ಗೆ ಹೇಳೋದು ಬೇಕಾಗಿಲ್ಲ. ಎಲ್ಲರೂ ಚೆನ್ನಾಗಿರಬೇಕು. ನಮ್ಮ ಮುಂಚಿನ ಸಿಚುವೇಶನ್ ನಮ್ಮ ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ ಆಗಿ ಬರಬೇಕು. ಸೊ ನೋಡೋಣ. ಇವತ್ತು ನಾವು ಮಾತಾಡೋಕೆ ಹೋಗ್ತಾ ಇರೋದು ನಮ್ಮ ಗಾಡಿನ ಓನರ್ ಎಕ್ಸ್ಪೀರಿಯನ್ಸು. ಈ ಗಾಡಿ ಅನ್ನೋದು ನನ್ನ ಜೊತೆ ಅಂದರೆ ಡಾಮಿನಾರ್ 400, ಬಜಾಜ್ ಡಾಮಿನಾರ್ 400 ABS ಮಾಡಲ್. ಐ ಹ್ಯಾವ್ ಬಿನ್ ಓನಿಂಗ್ ದಿಸ್ ಮೋಟರ್ ಸೈಕಲ್ ಸಿನ್ಸ್ ಆಲ್ಮೋಸ್ಟ್ 4 years ಅಂತ ಹೇಳ್ಬೋದು. ಇವಾಗ ಏನೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಇದೆ, ಏನೆಲ್ಲ ಈ ಗಾಡಿ ಜೊತೆ ನಡೆದಿದೆ, ಏನೆಲ್ಲ ಈ ಗಾಡಿ ಜೊತೆ ಆಗಿದೆ ಅನ್ನೋದನ್ನು ಮಾತಾಡೋಣ. ದಿಸ್ ಈಸ್ ಮೈ 2017 ಬಜಾಜ್ ಡಾಮಿನಾರ್ 400 ABS ಮಾಡಲ್ ಇನ್ ಪ್ಲಮ್ ಕಲರ್. ಈ ಗಾಡಿ ನಾನು ಮತ್ತು ನನ್ನ ಫ್ರೆಂಡು 2017 ಒಂದೇ ವರ್ಷದಲ್ಲಿ ತೊಗೊಂಡಿದ್ರಿ. ಇಫ್ ಯು ಹ್ಯಾವೆಂಟ್ ವಾಚ್ ದ್ಯಾಟ್ ವಿಡಿಯೋ, ಐ ವಿಲ್ ಪ್ಲೇಸ್ ಐ ಲಿಂಕ್. ಅದನ್ನು ಕ್ಲಿಕ್ ಮಾಡಿ ಆ ಡೆಲಿವರಿ ವಿಡಿಯೋನ ನೋಡಿ ಖುಷಿಪಡಿ. ಇಷ್ಟ ಆಗಿದರೆ ಲೈಕ್ ಬಟನ್ನ ಒತ್ತಿ. ಆ್ಯಂಡ್ ಬಿಫೋರ್ ಐ ಸ್ಟಾರ್ಟ್ ವಿತ್ ದಿ ಓನರ್ ಎಕ್ಸ್ಪೀರಿಯನ್ಸ್, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾಡಿಲ್ಲ ಅಂದರೆ ಹೊಸಬ್ರಿದ್ದೀರ ಅಂದರೆ. ಆ್ಯಂಡ್ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬಟನ್ನ ಒತ್ತೋದು ಮರಿಬೇಡಿ. ಆ್ಯಂಡ್ ಅದ್ರ ಪಕ್ಕದಲ್ಲಿ ಆಲ್ ನೋಟಿಫಿಕೇಷನ್ಸ್ ಅನ್ನೋದು ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ಎಲ್ಲ ವಿಡಿಯೋ ಅಪ್ಡೇಟು ನಿಮಗೆ ಬರುತ್ತೆ. ನೀವು ಕನ್ನಡ ಬ್ಲಾಗ್ಸ್ನ ಸಪೋರ್ಟ್ ಮಾಡೋಂಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಒತ್ತಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಈ ಮೋಟರ್ ಸೈಕಲ್ ಬಂದು 2017 ಮಾಡಲು ನಾನು ಹೇಳ್ದಂಗೆ. ಆ್ಯಂಡ್ ಇಲ್ಲಿವರೆಗೂ ನಾನು ತುಂಬ ಕಡಿಮೆ ಓಡಿಸಿದ್ದೀನಿ. ಇದನ್ನು ಒಂದು 16,000 ಕಿಲೋಮೀಟರ್ಸ್ ಆಡ್ ಏನೋ ಓಡಿಸಿದ್ದೀನಿ ಅಷ್ಟೇ. ಲೆಟ್ಸ್ ಚೆಕ್ ಇನ್ ದ ಓಡೋ ತೋರಿಸ್ತೀನಿ ನಿಮಗೆ ನೋಡಿ. 16,045 ಕಿಲೋಮೀಟರ್ಸ್ ಮಾತ್ರ ಓಡಿದೆ. ಆಲ್ಮೋಸ್ಟ್ 3.5 years ಆಗಿ ಬಂದಿದೆ ಇವಾಗ. ಸೊ ಕಡಿಮೆ ಓಡಿಸಿದ್ದೀನಿ, ಯಾಕಂದರೆ ಈ ಗಾಡಿ ತೊಗೊಂಡಾಗ ಟೂರಿಂಗ್ ಮಾಡೋಣ ಹೋಗೋಣ ಆ ಕಡೆ ಈ ಕಡೆ ಅಂತಲೇ ಇದ್ದಿದ್ದು. ಬಟ್ ಆಫೀಸು ಮನೆ ಆಫೀಸ್ ಅನ್ನೋದೇ ಆಗಿಬಿಟ್ಟಿತ್ತು. ಸೊ ಈಗ ಒಂದು 4-5 ತಿಂಗಳಿಂದ ಚೆನ್ನಾಗಿ ಟೈಮ್ ನಾನು ತೊಗೊಂಡಿದ್ದೀನಿ ನನಗೋಸ್ಕರ, ಆ್ಯಂಡ್ ಸ್ಪೆಷಲಿ ಟು ಟ್ರಾವೆಲ್ ಸ್ಪೆಷಲಿ. ಸೊ ನಾನು ಟ್ರಾವೆಲ್ ವೀಡಿಯೋಸು ಅನ್ನೋದು ನಾನು ಮಾಡಿದ್ದೀನಿ ಇವಾಗ ಭಾಳಷ್ಟು 2-3 ತಿಂಗಳಲ್ಲಿ. ನೀವು ಯಾರು ಟ್ರಾವೆಲ್ ವೀಡಿಯೋಸ್ನ ನೋಡೋಕ್ಕೆ ಇಷ್ಟಪಡ್ತೀರೋ, ನಂದೆಲ್ಲ ಟ್ರಾವೆಲ್ ವೀಡಿಯೋಸ್ನ ನಾನು ಲಿಂಕ್ಗಳು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಚೆಕ್ ದ್ಯಾಟ್ ವೀಡಿಯೋಸ್ and like them. One of the best motorcycles that was released in 2017 ಅಂತ ಹೇಳ್ಬೋದು, ಫ್ರಮ್ ಬಜಾಜ್ ಮ್ಯಾನುಫ್ಯಾಕ್ಚರರ್. ಇದೊಂದು ಆಶ್ಚರ್ಯಚಕಿತ ಮೋಟರ್ ಸೈಕಲ್ ಇದ್ದಿದ್ದು 2017. ಯಾಕಂದರೆ ಒಂದು ಬ್ಯಾಕ್ಲಿಟ್ LED ಡ್ಯಾಶು ವಿತ್ ಡಿಜಿಟಲ್ ಸ್ಪೀಡೋಮೀಟರ್, ಐ ಮೀನ್ ಟು ಸೇ, ಆ್ಯಂಡ್ ಒಂದು ಚಂಕಿ ಫ್ರಂಟ್ ಫೋಕ್ಸ್ ಸಸ್ಪೆನ್ಷನ್ನು ವಿತ್ ಅಡ್ಜಸ್ಟಬಲ್ ಇನ್ ದ ರಿಯರ್, ಒಂದು ಚಂಕಿ ಎಕ್ಸಾಸ್ಟ್ 4 kgದು 400cc ಡಾಮಿನಾರು. ಎಲ್ಲೂ ಆದಷ್ಟು ಬಜಾಜ್ ಅಂತ ಅವ್ರ ಲೋಗೋನ ಅವ್ರು ಹಾಕಿಲ್ಲ. ABSಸು, LED, ತುಂಬ ಪವರ್ಫುಲ್ LED ಹೆಡ್ಲೈಟ್ಸ್ ಅನ್ನೋದು ಇದು ಒಂದೇ ಮೋಟರ್ ಸೈಕಲ್ 2017 ಇದ್ದಿದ್ದು. ಆ್ಯಂಡ್ ಆ ಪ್ರೈಸ್ ರೇಂಜಲ್ಲಿ ಆವಾಗ ಬಿಡುಗಡೆ ಆದಾಗ ದ ಮೋಸ್ಟ್ ಅಟ್ರಾಕ್ಟಿವ್ ಮೋಟರ್ ಸೈಕಲ್ at those times. And even now if you compare it with the pricing range, it is even now the UG Dominar 400 2020 BS6 model, even that is such a good looking motor cycle ಅಂತ ಹೇಳ್ಬೋದು. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಈ ಮೋಟರ್ ಸೈಕಲ್ ಜೊತೆ ಅಂದರೆ ಸಸ್ಪೆನ್ಷನ್ ಅನ್ನೋದು ತುಂಬ ಸಕ್ಕತ್ತಾಗಿದೆ. ಯಾಕಂದರೆ ಹೈವೇಸಲ್ಲಿ ಹೋದಾಗ ಸ್ಪೆಷಲಿ ಯು ವಿಲ್ ಗೆಟ್ ಟು ನೋ ವಾಟ್ ಇಸ್ ದ ಸಸ್ಪೆನ್ಷನ್ ಸೆಟಪ್ ಆಫ್ ದಿಸ್ ಮೋಟರ್ ಸೈಕಲ್ ಡನ್ ಬೈ ದ ಬಜಾಜ್, ಆ್ಯಂಡ್ ಇಟ್ ಇಸ್ ಅಬ್ಸಲ್ಯೂಟ್ಲಿ ಮೈಂಡ್ ಬಾಗ್ಲಿಂಗ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಆ ಬಂಪ್ಸ್ ಬಂದಾಗ ನೀವು ಜಸ್ಟು ಸೋಫಾ ಮೇಲೆ ಕುತ್ಕೊಂಡು, ಯಾವುದೋ ಸ್ಪ್ರಿಂಗ್ ಸೋಫಾ ಮೇಲೆ ಕುತ್ಕೊಂಡಿರ್ತೀರ ಆ ಥರ ಇರುತ್ತೆ. ಆ್ಯಂಡ್ ಎರಡನೇದಾಗಿ ಮಾತಾಡೋದಂದರೆ ಈ ಸೀಟ್ಸು. ಫಸ್ಟ್ ಟೈಮು ಈ ಸೆಗ್ಮೆಂಟಲ್ಲಿ ಇಷ್ಟು ವೈಡ್ ಸೀಟು ರೈಡರ್ಗೋಸ್ಕರ ಇತ್ತು. ಬಟ್ ಹಿಂದಿನ ಸೀಟ್ ಅಷ್ಟೊಂದು ವೈಡ್ ಇದ್ದೀನೋ ಸ್ವಲ್ಪ ಕುಷನ್ಡ್ ಇಲ್ಲ. ಒಂದು 30+ ಕಿಲೋಮೀಟರ್ಸ್ ನೀವು ಹಿಂದೆ ಈ ಗಾಡಿ ಮೇಲೆ ಕೂತ್ಕೊಂಡ್ರೆ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ದ ನಂಬ್ನೆಸ್ ನಿಮ್ಮ ಅಲ್ಲಿ. LEDs, ಈ ಗಾಡಿದು LEDs ಅಂದರೆ ಬಹಳಷ್ಟು ಪವರ್ಫುಲ್ LEDಸು.
ಮುಂದೆ ಮನುಷ್ಯನಿಗೆ ಒಂದು ಸ್ವಲ್ಪ ಬ್ಲ್ಯಾಕ್ಔಟ್ ಮಾಡಿಬಿಡ್ತಾ ಇತ್ತು. ದ್ಯಾಟ್ ಇಸ್ ದಿ ಸ್ಪೆಷಾಲಿಟಿ ಆಫ್ ದಿಸ್ LEDs ವೆನ್ ಇಟ್ ವಾಸ್ ಲಾಂಚ್ಡ್. ಈವನ್ ನಾವು ಈ ಇಂಜಿನ್ ಅನ್ನೋದಿದೆಲ್ಲ ರಿಫೈನ್ಮೆಂಟ್ ತುಂಬ ಚೆನ್ನಾಗಿದೆ ಈಗ ಇಂಜಿನ್ದು. ನಾನು ಅದನ್ನು ಹೆಂಗೆ ಮೇಂಟೈನ್ ಮಾಡ್ತಾಯಿದ್ದೀನಿ, ಯಾವ ಇಂಜಿನಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ನಾನು ಹೇಳ್ತೀನಿ ಇವಾಗ. ಬಟ್ ಸದ್ಯಕ್ಕೆ ಈ ಇಂಜಿನ್ ಬಗ್ಗೆ ಹೇಳಬೇಕಂದ್ರೆ ಡ್ಯೂಕ್ 390 ಇಂಜಿನೇ ಇಲ್ಲಿ ಆಲ್ಮೋಸ್ಟ್ ತೊಗೊಂಡಿರೋದು ಅಂತ ಬಜಾಜ್ ಅವರೇ ಹೇಳ್ತಾರೆ. ಸೊ ನಾನು ಹೇಳ್ತಾ ಇಲ್ಲ. ಸೊ ಇಟ್ ಇಸ್ 390 ಡ್ಯೂಕ್ 390 KTM ಅವ್ರದ್ದು ಇಂಜಿನ್ ಇಲ್ಲಿ ಇರೋದು. ಬಟ್ ಇಟ್ ಇಸ್ ಬಿನ್ ರೀಡಿಫೈನ್ಡ್ ಬೈ ದ ಬಜಾಜ್ ಟ್ರಿಪಲ್ ಸ್ಪಾರ್ಕ್ ಅಂತ ಎಲ್ಲ ಇದೆಯಲ್ಲ. ಸೊ ಯು ಕ್ಯಾನ್ ಸಿ ದಟ್ DTSI ಟ್ರಿಪಲ್ ಸ್ಪಾರ್ಕ್ ಅಂತ ಲೋಗೋ ಅಲ್ಲಿ. ಇದೊಂದು ಸ್ವಲ್ಪ ಬಜಾಜ್ ಮೇಡ್ ಇಂಜಿನ್ ಅಂತಲೇ ಹೇಳ್ಬೋದು. ಅವರ ಒಂದು ಬೇಸ್ ಮಾಡಲ್ ಮೇಲೆ ತೊಗೊಂಡ್ರು ಡ್ಯೂಕ್ 390 ಮಾಡಲು. ಆ್ಯಂಡ್ ಇಟ್ ವಾಸ್ ಫೈನ್ ಟ್ಯೂನ್ಡ್ ಫಾರ್ ಮೈಲೇಜ್ ಆ್ಯಂಡ್ ಆಸ್ ವೆಲ್ ಆಸ್ ಪವರ್. ಸೊ ಹೀಗಾಗಿ ಈ ಮೋಟರ್ ಸೈಕಲು 35 bhp ಮೋಟರ್ ಸೈಕಲು ಫಾರ್ 400cc ಆ್ಯಂಡ್ ಅ ಡೀಸೆಂಟ್ ಮೈಲೇಜ್ ಅನಫ್ ವಿಚ್ ದಿ ಬಜಾಜ್ ಕಂಪನಿ ಕ್ಲೇಮ್ಡ್ ಸಮ್ವೇರ್ ಅರೌಂಡ್ ಫ್ರಮ್ 25 to 30 kilometers. ಬಟ್ ನನಗೆ ಇಲ್ಲೋರ್ಗೂ 30 kilometers ಅಂತೂ ಮರ್ತೇ ಬಿಡಿ. ನನಗೆ ಐ ಥಿಂಕ್ ಸಮ್ವೇರ್ ಅರೌಂಡ್ 20 to 23 ರೇಂಜಲ್ಲೇ ಕೊಡ್ತಾ ಇದೆ. ಆ್ಯಂಡ್ ನನ್ನ ಫ್ರೆಂಡ್ಗಂತೂ ಸಡನ್ನಾಗಿ ಹೆದರಿಸೇ ಬಿಟ್ಟಿದ್ದ ನನಗೆ ಸ್ಟಾರ್ಟಿಂಗಲ್ಲಿ. ಅವನು ಮಗ ಏನೋ 15-18 ಎಲ್ಲ ಕೊಡ್ತಾ ಇದೆ ಅಂತ ಅಂದ್ಕೊಂಡ್ಬಿಟ್ಟಿದೆ. ಬಟ್ ಅಷ್ಟಿರಲಿಲ್ಲ. ಸೊ ಕೆಲವ್ರಿಗೆ ಐ ಡೋಂಟ್ ಬ್ಲೇಮ್ ದೆಮ್. ಕೆಲವ್ರಿಗೆ 30 kilometers ಕೊಡ್ಬೋದು ಅಥವಾ ಅಬೌಟ್ 25 ಕೊಡ್ತಾ ಇರ್ಬೋದು, ನಾಟ್ ಶೋರ್. ಬಟ್ ನನ್ನ ಪ್ರಕಾರ 400cc 30+ ಎಲ್ಲ ಕೊಡೋದು ಅಥವಾ 30 ತನಕ ಕೊಡೋದನ್ನು ಸ್ವಲ್ಪ ಡೌಟೇ. ಐ ಡೋಂಟ್ ನೋ ನಾನೇನು ಈ ಆಡ್ಸ್ಬಿಟ್ಟು ಮಾತಾಡ್ತಾಯಿಲ್ಲ, ಯಾರು ಕೊಡ್ತಾ ಇದೆ ಅವ್ರಿಗೆ. ಡಾಮಿನಾರ್ 400 ಲುಕ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಅನ್ಡೌಟೆಡ್ಲಿ ಐ ಕ್ಯಾಚಿಂಗ್ ಮೋಟರ್ ಸೈಕಲು. ನೀವು ಎಲ್ಲೋಗಿ ನಿಂತ್ಕೊಂಡ್ರು ಜನರು ಒಂದು ಕಣ್ಣು ಹಾಕ್ತಾರೆ ಈ ಗಾಡಿ ಮೇಲೆ. ಯಾಕಂದರೆ ಆ ಗಾಡಿದು ಹ್ಯೂಜ್ನೆಸ್ ಅಷ್ಟು ಚೆನ್ನಾಗಿತ್ತು. ಈಗಂತೂ ಸ್ವಲ್ಪ ಅಸೆಸರೀಸ್ ಎಲ್ಲ ಹಾಕೊಂಡು ಇನ್ನಷ್ಟು ಹ್ಯೂಜ್ ಮಾಡ್ಕೊಂಡ್ಬಿಡ್ತಾರೆ ಜನರು. ಹೆಂಗೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದು ಆ ಸ್ಕ್ರೀನು, ಈ ಬೀಕ್ ಮುಂದೆ ಹಿಂದೆ ಬ್ಯಾಕ್ ರೆಸ್ಟ್ ಸೀಟು ಇದೆಲ್ಲ ಹಾಕಿದ್ರೆ ಇನ್ನಷ್ಟು ಬಹಳಷ್ಟು ಚೆನ್ನಾಗಿ ಕಾಣುತ್ತೆ ಗಾಡಿ. ಈ ಟೈರ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಕಾರ್ನರಿಂಗ್ ಅನ್ನೋದು ಈ ಸ್ಟಾಕ್ ಟೈರ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ. ಇಟ್ಸ್ MRF Rev Z ಟೈರ್ಸ್ ಯೂಸ್ ಮಾಡಿರೋದು. ಕಂಪನಿಯಿಂದ ಕೊಡೋ ಟೈರ್ಸು ತುಂಬ ಗ್ರಿಪಿ ಇದೆ. ಅಲಾಂಗ್ ವಿತ್ ದಟ್ ಒಂದು ABS ಸಿಸ್ಟಮು ನಿಮಗೆ ಕೊಡ್ತಾರಂದರೆ ಇಟ್ಸ್ ಪರ್ಫೆಕ್ಟ್ ಮ್ಯಾಚಿಂಗು. ನಿಮಗೆ ಕಾರ್ನರಿಂಗ್ ಆಗಲಿ, ಸಿಟಿನಲ್ಲಿ ಓಡಿಸೋದಾಗಲಿ, ಇವಾಗಿರೋ ರೋಡ್ ಕಂಡೀಷನ್ಸ್ಗೆ ಸಡನ್ನಾಗಿ ಯಾರೋ ಸೆಂಟ್ರಲ್ಲಿ ಬರೋದು, ಮುಂದೆ ಬರೋದು, ಅಥವಾ ನೀವು ಸ್ವಲ್ಪ ಸ್ಪೀಡಲ್ಲಿ ಹೋಗುವಾಗ ಯಾರನ್ನ ಸಡನ್ನಾಗಿ ಪ್ಯಾನಿಕ್ ಬ್ರೇಕಿಂಗ್ ಅನ್ನೋದು ನಿಮಗೆ ಎಲ್ಲರೂ ನಾವು ಮಾಡ್ತೀವಿ. ಆ ಟೈಮಲ್ಲಿ ಏನಾಗುತ್ತೆ, ಸ್ಕಿಡ್ ಆಗಿಬಿಡ್ತೀವಿ, ಬೀಳ್ತೀವಿ. ಬಟ್ ABS ಸಿಸ್ಟಮ್ ಕಾಪಾಡುತ್ತೆ. ದಟ್ ವಾಸ್ ಅನದರ್ ರೀಸನ್ ವೈ ಐ ಚೋಸ್ ದಿಸ್ ಮೋಟರ್ ಸೈಕಲ್. 400cc ಇದು ಒಂದು ABS ಸಿಸ್ಟಮ್ ಕೊಡ್ತಾರೆ ಆ ಪವರ್ ಜೊತೆ ಅಂತ ಒಂದು ಪ್ಲಸ್ ಪಾಯಿಂಟ್ ಈ ಮೋಟರ್ ಸೈಕಲಲ್ಲಿ, ಅಥವಾ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಸೊ ಇಷ್ಟೆಲ್ಲ ಮಾತಾಡಿದ್ದೀನಿ. ಸೊ ಇವಾಗ ಈ ಮೋಟರ್ ಸೈಕಲ್ ಬಗ್ಗೆ ಒಂದು ಡಿಸ್ಅಡ್ವಾಂಟೇಜಸ್ ಮಾತಾಡೋಣ. ಅಂದರೆ ಡಿಸ್ಅಡ್ವಾಂಟೇಜ್ ಅಂತ ಹೇಳೋಕ್ಕಾಗಲ್ಲ, ಪ್ರಾಬ್ಲಮ್ಸ್ ಏನೇನು ಫೇಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಫಸ್ಟ್ ಪ್ರಾಬ್ಲಮ್, ತುಂಬ ಓನರ್ಸು ಹೂ ಹ್ಯಾವ್ ಓನ್ ದಿಸ್ ಮೋಟರ್ ಸೈಕಲ್ ವಿಚ್ ಇಸ್ ಅ 2017 ಮಾಡಲ್. ಅಂದರೆ ಫಸ್ಟ್ ಲಾಟಲ್ಲಿ ತೊಗೊಂಡಿರೋ, ಸೆಕೆಂಡ್ ಲಾಟಲ್ಲಿ ತೊಗೊಂಡಿರೋರು ವಿತಿನ್ 2018 ಸೆಕೆಂಡ್ ಮಾಡಲ್ ಬರೋಕ್ಕಿಂತ ಮುಂಚೆ ಪವರ್ ಲಾಸ್ ಅನ್ನೋದು ಒಂದು ಪ್ರಾಬ್ಲಮ್ ಇತ್ತು ಈ ಗಾಡಿನಲ್ಲಿ, ವಿಚ್ ಐ ಹ್ಯಾವ್ ಆಲ್ಸೋ ಫೇಸ್ಡ್. ಈವನ್ ಮೈ ಫ್ರೆಂಡ್ ವಸೀಮ್ ಹ್ಯಾಸ್ ಆಲ್ಸೋ ಫೇಸ್ಡ್ ಫಾರ್ ಹಿಸ್ ಮೋಟರ್ ಸೈಕಲ್ ಆ್ಯಂಡ್ ಈವನ್ ನೌ ವಿ ಆರ್ ಫೇಸಿಂಗ್. ಸೊ ನಾವು ECU ಅಪ್ಡೇಟ್ ಅನ್ನೋದಿರುತ್ತಲ್ಲ ಅದನ್ನು ಮಾಡೋಕ್ಕೆ ಹೋಗಿದ್ರಿ, ಬಟ್ ಅದು ನಮಗೆ ಸಿಗಲಿಲ್ಲ. ವಿ ಆರ್ ನಾಟ್ ಬ್ಲೇಮಿಂಗ್ ಬಜಾಜ್ ಫಾರ್ ದಿಸ್, ಬಟ್ ನಾವು ಹೋಗೋ ಟೈಮಿಂಗ್ಸು ಸರಿಗೆ ಮ್ಯಾಚ್ ಆಗ್ತಾ ಇರಲಿಲ್ಲ. ಅವ್ರ ಅವೈಲೇಬಿಲಿಟಿ ಇರ್ತಾ ಇರಲಿಲ್ಲ, ಇಲ್ಲಾಂದರೆ ನಾವು ಅವೈಲೇಬಲ್ ಇರ್ತಾ ಇರಲಿಲ್ಲ. ಸೊ ಹೀಗಾಗಿ ನಾವು ಬಿಟ್ಟೇ ಬಿಟ್ಟಿದ್ದೀವಿ. ಅದಿಲ್ಲ ಅಂದ್ರೂ ಮೋಟರ್ ಸೈಕಲ್ ಚೆನ್ನಾಗೇ ನಡೀತಾ ಇದೆ. ಬಟ್ ಆವಾಗ ಅಮಾವಾಸ್ಯೆಗೋ ಪೌರ್ಣಿಮೆಗೋ ಪವರ್ ಲಾಸ್ ಅನ್ನೋದು ಈ ಮೋಟರ್ ಸೈಕಲಲ್ಲಿ ಆಗುತ್ತೆ. ಪವರ್ ಲಾಸ್ ಅಂದರೆ ಏನಂದರೆ, ನೀವು ಎಲ್ಲೋ ಒಂದು ಜೋರಿಗೆ ಓಡಿಸ್ತಾ ಇರ್ತೀರ, ಸಡನ್ನಾಗಿ ನಿಮಗೆ ಪೆಟ್ರೋಲ್ ಖಾಲಿ ಆದರೆ ಜರ್ಕ್ಗಳು ಹೆಂಗೆ ಕೊಡುತ್ತೆ ಗಾಡಿ, ಆ ಥರ ಒಂದು ಜರ್ಕ್ಸು ಇದರಲ್ಲಿ ಬರುತ್ತೆ. ಸೊ ಅದನ್ನೇನು ಮಾಡೋಕ್ಕಾಗಲ್ಲ. ಇಟ್ಸ್ ನಾಟ್ ದ್ಯಾಟ್ ಹ್ಯೂಜ್ ಥಿಂಗ್, ಇಟ್ಸ್ ಮ್ಯಾನೇಜಬಲ್. ಸೊ ಕಂಪ್ಲೀಟಾಗಿ ಅದನ್ನು ಪ್ರಾಬ್ಲಮ್ ಅಂತ ಹೇಳೋಕ್ಕಾಗಲ್ಲ. ಬಟ್ ದ್ಯಾಟ್ ಕ್ಯಾನ್ ಬಿ ರೆಕ್ಟಿಫೈಡ್, ನಾಟ್ ಶೋರ್. ಇವಾಗಲೂ ಹೋಗಿ ಐ ವಾಂಟ್ ಟು ಆ್ಯಕ್ಚುಲಿ ಗಿವ್ ಅ ಟ್ರೈ ಆ್ಯಂಡ್ ರೀಚ್ ಔಟ್ ಟು ಬಜಾಜ್ ಶೋರೂಮ್ ಆ್ಯಂಡ್ ಆಸ್ಕ್ ದೆಮ್ ವಾಟ್ ಇಸ್ ದಿ, ಇಫ್ ಅಟ್ ಆಲ್ ದೇ ಹ್ಯಾವ್ ದಿ ECU ಅಪ್ಡೇಟ್ ಫಾರ್ ದಿಸ್ ಮಾಡಲ್. ಆ ಪವರ್ ಲಾಸ್ ಅನ್ನೋದನ್ನು ನೀವು ತೆಗೆದುಬಿಡ್ಬೋದು. ಅಥವಾ ಯಾರನ್ನ 2017 ಮಾಡಲ್ ಓನರ್ಸು ಈ ಪ್ರಾಬ್ಲಮ್ ಅನ್ನೋದನ್ನು ರೆಕ್ಟಿಫೈ ಮಾಡಿಬಿಟ್ಟಿದ್ದಾರೆ ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ರೆಕ್ಟಿಫೈ ಆಗಿದೆ ಅಂತ. ಆ್ಯಂಡ್ ಹೆಂಗಾಗಿದೆ, ಏನು ಸೊಲ್ಯೂಷನ್ ಹುಡುಕಿದ್ರಿ ಅದನ್ನು ರೆಕ್ಟಿಫೈ ಮಾಡೋಕ್ಕೆ, ಅದನ್ನು ಪ್ಲೀಸ್ ಹೇಳಿ ನನಗೆ. ಸೊ ಎರಡನೇ ಕೊರತೆ ಏನಪ್ಪ ಈ ಮೋಟರ್ ಸೈಕಲಲ್ಲಿ ಅಂದರೆ, ಇದು ಸ್ಟಾಕ್ ವಿಂಡ್ಶೀಲ್ಡು ತುಂಬ ಚಿಕ್ಕದಾಗಿದೆ. ವೆನ್ ಯು ಆರ್ ಆನ್ ಹೈವೇಸ್ ತುಂಬ ಗಾಳಿ ಅನ್ನೋದು ನಿಮ್ಮ ದೇಹಕ್ಕೆ ಮತ್ತು ಮುಖಕ್ಕೆ ಹೊಡಿತಾ ಇರುತ್ತೆ. ಪ್ರಾಬ್ಲಮ್ಸ್ ಅನ್ನೋದು ಡಾಮಿನಾರ್ 400ರಲ್ಲಿ ನನ್ನ ಪ್ರಕಾರ ಎಷ್ಟೇ ಇರೋದು. ಆಫ್ಟರ್ ಮಾರ್ಕೆಟ್ ಏನೆಲ್ಲ ಯೂಸ್ ಮಾಡಿದ್ದೀನಿ ಈ ಬೈಕಲ್ಲಿ ಅಂತ ಹೇಳೋಕ್ಕೋದ್ರೆ, ಮುಂದಿನ ಬೀಕು, ಇದೊಂದು ವಿಂಡ್ಶೀಲ್ಡು, ಹೀಟೆಡ್ ಗ್ರಿಪ್ಸು ಏನಂತಂದು ತುಂಬ ಜನರು ಕೇಳ್ಬೋದು. ಸೊ ತುಂಬ ಜನರಿಗೆ ಗೊತ್ತಿರುತ್ತೆ, ಬಟ್ ಆದರೂ ಗೊತ್ತಿಲ್ಲದೆ ಇರೋರಿಗೆ ಹೀಟೆಡ್ ಗ್ರಿಪ್ಸ್ ಅಂದರೆ, ನೀವು ಚಳಿಗಾಲದಲ್ಲಿ ಅಥವಾ ಲೈಕ್ ವಾಟ್ ಇಟ್ ಇಸ್ ಗೋಯಿಂಗ್ ಆನ್ ವಿಂಟರ್ ನಡೀತಾ ಇದೆ ಬೆಂಗಳೂರಲ್ಲಿ, ಇದೊಂದು ಹ್ಯಾಂಡಲ್ ಬಾರ್ಸು ನೀವು ಅದನ್ನು ಆನ್ ಮಾಡಿಬಿಟ್ರೆ ಎರಡು ಹ್ಯಾಂಡಲ್ ಬಾರ್ಸು ಸ್ವಲ್ಪ
ಹೀಟ್ ಆಗುತ್ತೆ, ಸೊ ನಿಮಗೆ ಆ ಚಳಿ ಅನ್ನೋದು ಗೊತ್ತಾಗಲ್ಲ ಕೈಗೆ. ಇದೊಂದು ಎಕ್ಸಾಸ್ಟು, ಏಕ್ರೋಪೋವಿಚ್ಚು ಆ್ಯಂಡ್ ಬ್ಯಾಕ್ ರೆಸ್ಟು, ಇಷ್ಟು ಬಂದ್ಬಿಟ್ಟು ಆಫ್ಟರ್ ಮಾರ್ಕೆಟ್ ನಾನು ಯೂಸ್ ಮಾಡಿರೋದು ಈ ಮೋಟರ್ ಸೈಕಲಲ್ಲಿ. ಆ್ಯಂಡ್ ಎಲ್ಲ ಆಫ್ಟರ್ ಮಾರ್ಕೆಟ್ ಅಸೆಸರೀಸು ನಾನು ತೊಗೊಂಡಿರೋದು ರೈಟ್ ಫ್ರಮ್ ದಿ ಮೊಬೈಲ್ ಚಾರ್ಜರ್ ಆ್ಯಂಡ್ ಸ್ಟ್ಯಾಂಡ್ HTRZ ಮಾಡಿಂದ. HTRZ ಮಾಡ್ ಇರೋದು ನಮ್ಮ ಬೆಂಗಳೂರವರು, ಆ್ಯಕ್ಚುಲಿ ಕೇರಳ ಬೇಸ್ಡ್ ಅವರವರು, ಹೂ ಸೆಲ್ ಜೆನ್ವಿನ್ ಆಫ್ಟರ್ ಮಾರ್ಕೆಟ್ ಪ್ರಾಡಕ್ಟ್ಸ್ ಫಾರ್ ದ ಮೋಟರ್ ಸೈಕಲ್ಸ್, ಎನಿ ಬ್ರ್ಯಾಂಡ್ ಮೋಟರ್ ಸೈಕಲ್ಸ್ ನೀವು ಕೇಳೋಕೆ ಹೋದರೆ. ಅವರ ಅಡ್ರೆಸ್ ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಫಾಲೋ ದೆಮ್ ಆ್ಯಂಡ್ ಯು ಕ್ಯಾನ್ ಆಲ್ಸೋ ಗೋ ಹೆಡ್ ಆ್ಯಂಡ್ ಚೆಕ್ ಔಟ್ ದ ಪ್ಲೇಸ್, ಇಟ್ಸ್ ರಿಯಲಿ ಗುಡ್. ಮುಂಚೆ ಕಂಪ್ಲೀಟ್ ಎಕ್ಸಾಸ್ಟು ಅಂದರೆ ಒರಿಜಿನಲ್ ಪೈಪ್ ಜೊತೆ ಈ ಎಕ್ಸಾಸ್ಟ್ನ ಡೈರೆಕ್ಟಾಗಿ ವಿತ್ DB ಕಿಲ್ಲರ್ ನಾನು ಅಟ್ಯಾಚ್ ಮಾಡಿದೆ. ಆವಾಗ ಭಯಂಕರ ಸೌಂಡ್ ಇತ್ತು ಗುರು ಕೇಳಕ್ಕೆ ಹೋದರೆ. ಆ ವಿಡಿಯೋ ನೀವು ನೋಡಬೇಕಂದ್ರೆ, ಆ ಸೌಂಡ್ ವಿಡಿಯೋ ನೀವು ನೋಡಬೇಕಂದ್ರೆ ಮೇಲೆ ಐ ಲಿಂಕ್ ಬಟನ್ ಹಾಕಿರ್ತೀನಿ, ಅಲ್ಲೋಗಿ ನೀವು ಕ್ಲಿಕ್ ಮಾಡಿ ಆ ವಿಡಿಯೋ ನೋಡ್ಬೋದು. ಇಟ್ಸ್ ಏಕ್ರೋಪೋವಿಚ್ ಎಕ್ಸಾಸ್ಟ್ ವಿಡಿಯೋ ವಿತ್ DB ಕಿಲ್ಲರ್ ಆ್ಯಂಡ್ ವಿತೌಟ್ DB ಕಿಲ್ಲರ್. ಆವಾಗ ಭಯಂಕರ ಸೌಂಡ್ ಇತ್ತು ನಾನು ಹೇಳ್ದಂಗೆ. ಬಟ್ ಈಗ ನಾನು ಕ್ಯಾಟಲಿಟಿಕ್ ಕನ್ವರ್ಟರ್ ಅನ್ನೋದು, ಅಂದರೆ ದಿಸ್ ಇಸ್ ದಿ ಕ್ಯಾಟಲಿಟಿಕ್ ಕನ್ವರ್ಟರ್ ಕಂಪನಿ ಕಡೆಯಿಂದ ಬರೋದು, ದಟ್ ಹ್ಯಾಸ್ ಬಿನ್ ಬಾಟ್ ಬ್ಯಾಕ್ ಈಗ. ಆ್ಯಂಡ್ ಒಂದು ಬ್ಯೂಟಿಫುಲಿ ಮೋಲ್ಡೆಡ್ ಕಸ್ಟಮ್ ಮೇಡ್ ಒಂದು ಬೆಂಟ್ ಪೈಪ್ ಹಾಕಿ ದೆನ್ ದಿಸ್ ಏಕ್ರೋಪೋವಿಚ್ ಎಕ್ಸಾಸ್ಟು ವಾಪಸ್ ಬಂದಿದೆ. ಸೊ ದಿಸ್ ಇಸ್ ಹೌ ನೌ ದ ಮೋಟರ್ ಸೈಕಲ್ ಲುಕ್ಸ್. ಆ್ಯಂಡ್ ಸೌಂಡ್ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ದಿಸ್ ಇಸ್ ಆ್ಯಕ್ಚುಲಿ ರೆಸಿಡೆನ್ಷಿಯಲ್ ಏರಿಯಾ, ನಾನು ಜಾಸ್ತಿ ಸೌಂಡ್ ಮಾಡಿ ಎಲ್ಲ ತೋರ್ಸೋಕ್ಕೆ ಆಗಲ್ಲ ನಿಮಗೆ, ಬಟ್ ನೀವು ಕೇಳಿಸ್ಕೊಬೋದು. ಸೊ ದಿಸ್ ಇಸ್ ಹೌ ಇಟ್ ಸೌಂಡ್ಸ್. ಸೊ ಜಾಸ್ತಿ ಮಾಡೋದು ಬೇಡ. ಸೊ ಈಗ ಸೌಂಡ್ ಅನ್ನೋದು ಹಿಂಗೆ ಬರ್ತದೆ. ಆ್ಯಂಡ್ ದರ್ ಇಸ್ ಅನದರ್ ಆಫ್ಟರ್ ಮಾರ್ಕೆಟ್, ನಾನು ಮರ್ತೋಗ್ಬಿಟ್ಟೆ, ಟು ಸೇವ್ ಯುವರ್ ಸಸ್ಪೆನ್ಷನ್. ಫೋಕ್ ಒಳಗಡೆ ಯಾವುದು ಡಸ್ಟ್ ಪಾರ್ಟಿಕಲ್ಸ್ ಹೋಗಿ ಡ್ಯಾಮೇಜ್ ಆಗಿ ಆಯಿಲ್ ಸೀಲೆಲ್ಲ ಬ್ರೇಕ್ ಆಗೋದು ನಿಮ್ಗೆ ಸೀನ್ ಆಗಬಾರ್ದು ಅಂದರೆ ಯು ಕ್ಯಾನ್ ಯೂಸ್ ದಿಸ್ ಆಫ್ಟರ್ ಮಾರ್ಕೆಟ್ ಡಾಮಿನಾರ್ 400 ಕವರ್ಸ್ ಫಾರ್ ಯುವರ್ ಸಸ್ಪೆನ್ಷನ್. ಸೊ ವಾಟ್ ಈಸ್ ದಿ ಇಂಜಿನ್ ಆಯಿಲ್ ದಟ್ ಐ ಯೂಸ್? ನಾನು ಯಾವ ಇಂಜಿನ್ ಆಯಿಲ್ ಯೂಸ್ ಮಾಡ್ತೀನಿ ನನ್ನ ಡಾಮಿನಾರ್ 400ಗೆ? ನಾನು ಯೂಸ್ ಮಾಡ್ತಾ ಇರೋದು ಮೋಟಿವ್ ಇಂಜಿನ್ ಆಯಿಲ್. ಆ್ಯಂಡ್ ಅದರ ಸ್ಪೆಸಿಫಿಕೇಶನ್ ನಿಮಗೆ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುತ್ತೆ. ದಿಸ್ ಇಸ್ ದಿ ಮೋಟರ್ ಸೈಕಲ್ ಇಂಜಿನ್ ಆಯಿಲ್ ದಟ್ ಐ ಬಿನ್ ಯೂಸಿಂಗ್ ಆನ್ ಟು ಮೈ ಡಾಮಿನಾರ್ 400. ಬಜಾಜ್ ಅವರು ಅವ್ರದ್ದೇ ಕೊಡ್ತಾರೆ, ವಿಚ್ ದೇ ಸೇ ಇಸ್ ಲೈಕ್ ವೆರಿ ನೈಸ್, ಬಟ್ ನನಗೆ ಅಷ್ಟೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇಲ್ಲ. ಅಗೇನ್ ಐ ಆಮ್ ನಾಟ್ ಡಿಫೇಮಿಂಗ್ ದ ಬಜಾಜಸ್ ಪ್ರಾಡಕ್ಟ್. ಈವನ್ ದಟ್ ಇಂಜಿನ್ ಆಯಿಲ್ ಇಸ್ ಗುಡ್, ಬಟ್ ಒಂದು ಸ್ಮೂತ್ ಆ್ಯಂಡ್ ಒಂದು ಇಂಜಿನ್ ಕಾಮ್ ಆಗಿರ್ಬೇಕಂದ್ರೆ ಯೂಸ್ ಮೋಟಿವ್ ಇಂಜಿನ್ ಆಯಿಲ್ಸ್ ಇಸ್ ವಾಟ್ ಐ ಪ್ರಿಫರ್. ಆ್ಯಂಡ್ ನಿಮಗೂ ಸಹ ನಾನು ಅದನ್ನೇ ಅಡ್ವೈಸ್ ಮಾಡ್ತೀನಿ. ಇನ್ನೊಂದು ಏನು ಆಫ್ಟರ್ ಮಾರ್ಕೆಟ್ ಪ್ರಾಡಕ್ಟ್ ಅಂದರೆ ಈ ಹಾರ್ನ್ಸು, ರೂಟ್ಸ್ ಹಾರ್ನ್ಸು, ಟ್ವಿನ್ ರೂಟ್ಸ್ ಹಾರ್ನ್ಸ್. ಸೊ ಇದ್ರದ್ದು ವಿಡಿಯೋ ನಾನು ಮಾಡಿದೆ. ಐ ಪ್ಲೇಸ್ ದಿ ಐ ಲಿಂಕ್ ಬಟನ್ ಆನ್ ದ ಟಾಪ್ ಆಫ್ ದಿಸ್ ವಿಡಿಯೋ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಆ ವಿಡಿಯೋನೂ ನೋಡ್ಬೋದು, ಇದು ಹೆಂಗೆ ಸೌಂಡ್ ಮಾಡುತ್ತೆ, ಹೆಂಗಿದೆ ಅಂತ. ಬಟ್ ಸದ್ಯಕ್ಕೆ ನಾನು ನಿಮಗೆ ಕೇಳಿಸ್ತೀನಿ. ದಿಸ್ ಇಸ್ ಹೌ ಇಟ್ ಸೌಂಡ್ಸ್. ಯಾಕಂದರೆ ಮುಂಚೆ ಬರ್ತಾ ಇದ್ದಿದ್ದು ಹಾರ್ನ್ಸು ಅಂದರೆ ಕಂಪನಿ ಮೇಡ್ ಹಾರ್ನ್ಸು ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ. ಸೊ ಓವರ್ ಆಲ್ ನನಗೆ ಕೇಳೋಕ್ಕೆ ಹೋದರೆ ದಿಸ್ ಮೋಟರ್ ಸೈಕಲ್ ಈಸ್ ಅ ಲವ್ಲಿ ಪ್ಯಾಕೇಜ್ ಟು ದೋಸ್ ಹೂ ವಾಂಟ್ ಟು ಓನ್ ಅ 400cc ಮೋಟರ್ ಸೈಕಲ್ ವಿತ್ ಅ ಡೀಸೆಂಟ್ ಅಮೌಂಟ್ ಆಫ್ ಪವರ್. ಯಾಕಂದರೆ 35 bhp ಮೋಟರ್ ಸೈಕಲ್ ಇದು. ಆ್ಯಂಡ್ ಒಂದು ಒಳ್ಳೆ ಬಜೆಟ್ ಪ್ರೈಸಿಂಗು ಕೂಡ, 2 ಲಕ್ಷದ ಒಳಗೆ ಬರೋ ಗಾಡಿ. UG ಐ ಥಿಂಕ್ ಇಟ್ ಹ್ಯಾಸ್ ಗಾನ್ ಅಬೌಟ್ 2 lakhs. ಒನ್ ಆಫ್ ದ ಬೆಸ್ಟ್ ಮೋಟರ್ ಸೈಕಲ್ಸ್ ಇನ್ ದಿಸ್ ಸೆಗ್ಮೆಂಟ್ ಅಂತ ನಾನು ಹೇಳ್ಬೋದು. ನಾನು ಓನ್ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ, ದಯವಿಟ್ಟು ನನ್ನನ್ನು ತಪ್ಪರ್ಥ ಮಾಡ್ಕೊಂಬಿಡಿ. ಡಾಮಿನಾರ್ 400 ಓನರ್ಸು ನಾನು ಒಬ್ಬನೇ ಅಲ್ಲ, ಯಾರ್ಯಾರು ಓನ್ ಮಾಡಿದ್ದಾರೆ ಅವರೆಲ್ಲರೂ ಅಥವಾ ಓನ್ ಮಾಡದೇ ಇರೋರು ಈ ಮೋಟರ್ ಸೈಕಲ್ನ ಒಂದ್ಸಲಿ ಓಡಿಸಿದ್ದಾರೆ ಅಂದರೆ ದೇ ವಿಲ್ ಆಲ್ವೇಸ್ ರಿಮೇನ್ ಅ ಫ್ಯಾನ್ ಆಫ್ ದಿಸ್ ಮೋಟರ್ ಸೈಕಲ್. ಇಟ್ಸ್ ಅ ಬಜೆಟ್ ಫ್ರೆಂಡ್ಲಿ ಆ್ಯಂಡ್ ಡೀಸೆಂಟ್ ಪವರ್ ಕ್ರೂಸರ್ ಮೋಟರ್ ಸೈಕಲ್ ಆ್ಯಸ್ ಬಜಾಜ್ ಕ್ಲೇಮ್ಸ್ ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ನ ಒತ್ತಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಬಟನ್ನ ಆರಾಮಾಗಿ ಒತ್ತಿ. ಆ್ಯಂಡ್ ತುಂಬಾ ಇಷ್ಟ ಆಗಿದ್ರೆ ಶೇರ್ ಮಾಡಿ ಈ ವಿಡಿಯೋನ ಆದಷ್ಟು ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ. ನನಗೆ ವ್ಯೂಸ್ ಅನ್ನೋದು ಜಾಸ್ತಿ ಬೇಕಾಗಿದೆ ಜನರೇ. ಸ್ವಲ್ಪನ ಸಪೋರ್ಟ್ ಮಾಡಿದ್ರೆ ನೀವು ಆದಷ್ಟು ಜನರಿಗೆ ಈ ಇನ್ಫಾರ್ಮೇಷನ್ ಅನ್ನೋದು ತಲುಪುತ್ತೆ ಅನ್ನೋದೇ ನನ್ನ ಉದ್ದೇಶ. ಇದನ್ನು ಹೇಳ್ತಾ ದಿಸ್ ಇಸ್ ಯುವರ್ ಫ್ರೆಂಡ್ DJ signing off from Bangalore on two wheels, and you have a lovely day, afternoon, evening and night whenever you are watching this vlog my friends. ಅಲ್ಲಿ ತನಕ ಚಿಲ್ ಮಾಡಿ ಆರಾಮಾಗಿರಿ. ಮುಂದೆ ಸಖತ್ ಚಿಲ್ ಕಾಯ್ತಾ ಇದೆ. ಸಿಮೆಂಟ್ ಮಿಕ್ಸರ್ ಗಾಡಿನ ಅಡ್ಡ ತಂದ್ಬಿಟ್ಟು
ಟ್ರಾಫಿಕ್ ಮಾಡಿ ನಿಲ್ಲಿಸಿದ್ದಾರೆ. I be too turned up to ever give a I ain't come to argue, let a please, babe. They been talking pennies, I need bigger bucks. About to catch a flight, I need to switch it up. Got that black boy joy, might do my dance on him. Take no disrespect, might put my hands on him.